ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ BSc MLT ಮತ್ತು DMLT ಇವು ಎರಡರ ಸ್ಯಾಲ್ರಿ ಎಷ್ಟಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಮತ್ತು ಬೆಂಗಳೂರಿಗೆ ಕಂಪ್ಯಾರಿಸನ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಸ್ಯಾಲ್ರಿ ಎಷ್ಟಿರುತ್ತೆ BS ನರ್ಸಿಂಗ್ ಕಂಪ್ಲೀಟ್ ಆದವರು ಇವತ್ತಿನ ಅಟ್ ಪ್ರೆಸೆಂಟ್ ಡೇಟಿನ ಸ್ಯಾಲ್ರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ SSLC ಮೇಲೆ ಕಂಪ್ಲೀಟ್ ಆಗಿರುವಂಥವ್ರು ಮತ್ತು ಸೈನ್ಸ್ ಮೇಲೆ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ DMLT ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಸ್ಯಾಲ್ರಿ ಎಷ್ಟಿರ್ಬೋದು. ನಂತರ ನೀವು DMLT ಮಾಡಿ BSc MLT ಮಾಡಿದ ಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರಲ್ಲಿ BSc MLT ಮಾಡಿದರೆ ಅವಾಗ ನಿಮಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ನಾಲೆಜ್ಗಳನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ, ಜೊತೆಗೆ ನಿಮ್ಮಲ್ಲಿ ಏನಾದರೂ ಒಪಿನಿಯನ್ ಇದ್ದರೆ ದಪ್ಪದೆ ನಮಗೆ ಮಾಹಿತಿಯನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿಕೊಂಡು ಒಂದು ಸಬ್ಸ್ಕ್ರೈಬ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, 3 ವರ್ಷ 3 ತಿಂಗಳು ಇಂಟರ್ನ್ಶಿಪ್ ಮಾಡಿಕೊಂಡು DMLT ಕೋರ್ಸ್ ಮುಗಿಸಿದ ಮೇಲೆ ಅಥವಾ 2 ವರ್ಷ 3 ತಿಂಗಳು ಇಂಟರ್ನ್ಶಿಪ್ ಕೋರ್ಸ್ ಮುಗಿಸ್ಕೊಂಡು ಡಿಪ್ಲೊಮಾ ಮಾಡಿದ ಮೇಲೆ ನೀವು ಪ್ರೈವೇಟಲ್ಲಾದರೂ ಓದ್ಕೊಳ್ರಿ, ಗೌರ್ಮೆಂಟ್ ಕಾಲೇಜಲ್ಲೇ ಓದ್ರಿ, ಎಲ್ಲದಕ್ಕೂ ಸಮಾನವಾಗಿ ನೋಡಲಾಗುತ್ತೆ ಹೊರಗಡೆ. ಆಮೇಲೆ ಜಾಬ್ ಮಾಡಬೇಕಾದ್ರೆ ನಿಮಗೆ 2 ಕಂಡೀಷನ್ಸ್ಗಳಿದ್ದಾವೆ. ಒಂದು, ಪ್ರೈವೇಟ್ ಸೆಕ್ಟರ್ ಒಳಗಡೆ ಆರ್ಗನೈಸ್ ಇರುವಂತಹ ಹಾಸ್ಪಿಟ್ಲ್ಗಳು ಅವಕ್ಕರ ಸ್ಯಾಲ್ರಿ ಬೇರೆ ಇದೆ. ಜಸ್ಟ್ ಸಣ್ಣ ಪುಟ್ಟ ಲ್ಯಾಬ್ಗಳಲ್ಲಿ ಇರುವಂಥ ಸ್ಯಾಲ್ರಿನೇ ಬೇರೆ ಇದೆ. ಆರ್ಗನೈಸೇಷನ್ ಅಂದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಅಟ್ಯಾಚ್ ಇರುವಂಥ ಲ್ಯಾಬ್ರೇಟ್ರಿಗಳಲ್ಲಿ ನೀವೇನಾದರೂ ಜಾಬ್ ಮಾಡಲಿಕ್ಕೆ ಹೋದರೆ ಸೊ ಅಲ್ಲಿ ನಿಮಗೆ ಸ್ಯಾಲ್ರಿ ಇರುತ್ತೆ ಏನಪ್ಪ ಅಂದರೆ 12ರಿಂದ 16,000 ತನಕ ಅಥವಾ 18,000 ತನಕ ಸ್ಯಾಲ್ರಿಯನ್ನು ಕೊಡ್ತಾರೆ. ಅದು ನಿಮ್ಮ ಕ್ವಾಲಿಫೈ ಮೇಲೆ, ನಿಮ್ಮ ಕ್ವಾಲಿಫಿಕೇಷನ್ನು, ನಿಮ್ಮ ಎಕ್ಸ್ಪೀರಿಯೆನ್ಸು, ನಿಮ್ಮ ನಾಲೆಜ್ ಮೇಲೆ ಇಲ್ಲಿ ಸ್ಯಾಲ್ರಿಗಳನ್ನು ಅಲ್ಲಿ ಆರ್ಗನೈಸೇಷನ್ ಒಳಗಡೆ 18,000 ತನಕ ಕೊಡ್ತಾರೆ. ಅದೇ ನೀವು ಸಣ್ಣ ಪುಟ್ಟ ಲ್ಯಾಬ್ರೇಟ್ರಿಗಳಲ್ಲಿ ಹೋದರೆ ಅಲ್ಲಿ ನಿಮಗೆ ಸ್ಯಾಲ್ರಿ ಇರುತ್ತೆ 6ರಿಂದ 8,000 ತನಕ ಸ್ಯಾಲ್ರಿ ಇರುತ್ತೆ. 6ರಿಂದ 8,000 ರೂಪಾಯಿ ಸ್ಯಾಲ್ರಿ ನಿಮಗೆ ಸಣ್ಣ ಪುಟ್ಟ ಲ್ಯಾಬಲ್ಲಿ ನೋಡಲಿಕ್ಕೆ ನಿಮಗೆ ಕೊಡ್ತಾರೆ. ಅದು ಎಲ್ಲಿ ತನಕಪ್ಪ ಅಂತಂದರೆ ನೀವು 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಮಾಡೋ ತನಕ ಮಾಡಿದ ಮೇಲೆ ನಿಮಗೆ ಒಂದು 10,000 ತನಕ ಸ್ಯಾಲ್ರಿಯನ್ನು ಪ್ರೈವೇಟ್ ಕಾಲೇಜಲ್ಲಿ ಕೊಡ್ತಾರೆ. DMLT ವಿದ್ಯಾರ್ಥಿಗಳಿಗೆ ಆಯಿತು. ಇವಾಗ ಓಕೆ, ನೀವು ಬೆಂಗಳೂರು ಸೈಡಲ್ಲಿ DMLTಗಳು ಬೆಂಗಳೂರು ಸೈಡು ಮೈಸೂರು ಸೈಡಲ್ಲಿ ಹೋದರೆ ನೀವು ಅಲ್ಲಿ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಜಾಬ್ ಮಾಡ್ತಾಯಿದ್ದಾರೆ. ನಿಮಗೆ ಸ್ಯಾಲ್ರಿ ಇರುತ್ತೆ 15ರಿಂದ 22,000 ತನಕ ಮ್ಯಾಕ್ಸಿಮಮ್ ಸ್ಯಾಲ್ರಿ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಹೋಗೋದಿಲ್ಲ. 22,000 ತನಕ. ನಿಮ್ಮಲ್ಲಿ 2 ವರ್ಷ 3 ವರ್ಷ ಎಕ್ಸ್ಪೀರಿಯೆನ್ಸ್ ಐತೆ ಅಂತಂದರೆ 18ರಿಂದ 30,000 ತನಕ ಒಳಗಡೆ ಸ್ಯಾಲ್ರಿ ನಿಮಗೆ ಸಿಗುತ್ತೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ದರೆ. ಓಕೆನಾ? ಅದೇ ರೀತಿಯಾಗಿ ಬರೋಣ ಇವಾಗ ಯಾರು ಅಂತಂದರೆ ನಮ್ಮ BSc MLT ಸ್ಟೂಡೆಂಟ್ಗಳು. DMLT ಮಾಡಿ ನಾವು BSc MLT ಮಾಡಿದರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ನಿಮಗೆ ಕೂಡ 12,000ದಿಂದ 18,000 ತನಕ ಸ್ಯಾಲ್ರಿ ಇರುತ್ತೆ. BSc MLT ಮಾಡಿದವ್ರಿಗೆ 12ರಿಂದ 18,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಓಕೆನಾ? ಇಲ್ಲ ನಾವು BSc MLT ಮಾಡಿ 1 ವರ್ಷ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತಂದರೆ ನಿಮಗೆ ಕೂಡ 16ರಿಂದ 18,000 ರೂಪಾಯಿ 16ರಿಂದ 25,000 ತನಕ ಸ್ಯಾಲ್ರಿಯನ್ನು ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಅದು ಬೆಂಗಳೂರು ಸಿಟಿಗಳಿಗೆ ಮಾತ್ರ. ಸಣ್ಣ ಬೆಂಗಳೂರು ಸಿಟಿ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಯಾಲ್ರಿ ನಿಮಗೆ ಇರುತ್ತೆ ಸ್ಟಾರ್ಟಿಂಗಲ್ಲಿ 6,000ದಿಂದ 12,000 ತನಕ ಮಾತ್ರ. ನೀವು BSc ಮಾಡ್ಕೊರಿ, MSc ಮಾಡ್ಕೊರಿ, ಏನಾರು ಮಾಡ್ಕೊರಿ, ನಿಮ್ಮಗಳಿಗೆ 6,000ರಿಂದ 12,000 ತನಕ ಸ್ಯಾಲ್ರಿಗಳನ್ನು ಸಣ್ಣ ಸಣ್ಣ ಸಿಟಿಗಳಲ್ಲಿ ಸ್ಯಾಲ್ರಿಗಳನ್ನು ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿಯನ್ನು ಕೊಡ್ತಾ ಇಲ್ಲ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಾ ಇದ್ದಾರೆ, ಡಿಮಾಂಡ್ ಕಡಿಮೆ ಆಗಿದೆ, ಸ್ಯಾಲ್ರಿ ಕಡಿಮೆ ಆಗಿದೆ, ಹೀಗಾಗಿ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇಲ್ಲ. ಓಕೆನಾ? ಅದರ ಜೊತೆ ನೀವು ಗೋರ್ಮೆಂಟ್ ಅಂಡರಲ್ಲಿ NHM ಅಡಿಯಲ್ಲಿ ಮಾಡ್ತೀನಿ ಅಂತಂದರೆ 16,000 ರೂಪಾಯಿ ಅಷ್ಟೇ ಇರುತ್ತೆ. ಪ್ರತಿ ವರ್ಷ 500 ರೂಪಾಯಿ ಇನ್ಕ್ರಿಮೆಂಟ್ ಇರುತ್ತೆ ಅಷ್ಟೇ. 16,000 ರೂಪಾಯಿ ಸ್ಯಾಲ್ರಿ ಇರುತ್ತೆ ಗೋರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡೋದಾದರೆ. ಅದೇ ರೀತಿಯಾಗಿ ಗೋರ್ಮೆಂಟ್ ಅಂಡರಲ್ಲಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡಿದರೆ ನಿಮಗೆ ಸ್ಯಾಲ್ರಿ ಇರುತ್ತೆ ಮ್ಯಾಕ್ಸಿಮಮ್ 16,000 ರೂಪಾಯಿ ಸ್ಯಾಲ್ರಿ.